MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಇನ್ನು ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಗೊಂದಲಕ್ಕೆ ಸ್ವತಃ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದರು. ಆದರೆ ಕಾಂಗ್ರೆಸ್ ಕೋಟೆಯಲ್ಲಿ ತಲ್ಲಣ ಮಾತ್ರ ತಣ್ಣಗಾಗ್ತಾ ಇಲ್ಲ. ನವೆಂಬರ್ ಕ್ರಾಂತಿಗೆ ತೆರೆಮರೆಯಲ್ಲೇ ತಂತ್ರಗಾರಿಕೆ ನಡೀತಾ ಇದ್ದು ಹೊಸ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ ಅನ್ನುವಂಥ ಬೆಳವಣಿಗೆಗಳು ನಡೀತಾ ಇದೆ. ರಾಜಕಾರಣದಲ್ಲಿ ಒಂದು ಸೆಕೆಂಡ್ ಏನ್ ಬೇಕಾದ್ರೂ ಆಗ್ಬೋದು. ಇವತ್ತು ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳ್ತಾ ಇದ್ದೇನೆ ಅಲ್ಲ. ಆಟ ಮುಗಿದಿಲ್ಲ, ತೆರೆಮರೆ ಕಸರತ್ತು ಅಂತ್ಯವಾಗಿಲ್ಲ. ಕುರ್ಚಿ ಆಟ ಮೇಲ್ನೋಟಕ್ಕೆ ಮುಗಿಯಿತು ಅಂದ್ಕೊಂಡ್ರು ಒಳಗೊಳಗೆ ಮತ್ತೊಂದು ಟೈಮ್ ಬಾಂಬ್ ರೆಡಿ ಆಗ್ತಿದೆ. ಅದೇ ಹೆಚ್ಚುವರಿ DCM ಎಂಬ ಟೈಮ್ ಬಾಂಬ್. DK ಶಿವಕುಮಾರ್ ಕಟ್ಟಿ ಹಾಕಲು ಸಿದ್ಧವಾಗ್ತಿದೆಯಾ ಚಕ್ರವ್ಯೂಹ? ರೆಡಿ ಆಗ್ತಿದೆ ಹೊಸ ಅಸ್ತ್ರ. ಉರುಳುತ್ತಾ ಹೆಚ್ಚುವರಿ DCM ದಾಳ. ಸಚಿವ KN ರಾಜಣ್ಣ ಹೇಳಿದ್ದ ಸೆಪ್ಟೆಂಬರ್ ಕ್ರಾಂತಿಗೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ವಿಷಯ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಪಾಳಯದಲ್ಲಿದ್ದ ಸಿಎಂ ಬದಲಾವಣೆ ಚರ್ಚೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ರು ಒಬ್ರಲ್ಲ ಒಬ್ಬ ನಾಯಕರು ಸಿಎಂ ಬದಲಾವಣೆ ಮಾತಾಡ್ತಾನೆ ಇದ್ದಾರೆ. ಇದೀಗ ಸೆಪ್ಟೆಂಬರ್ ಅಲ್ಲ, ನವೆಂಬರ್ ಕ್ರಾಂತಿಗೆ ಸ್ಕೆಚ್ ರೆಡಿ ಆಗ್ತಿದೆಯಂತೆ. ಅದೇನು ಅಂದ್ರೆ ಹೆಚ್ಚುವರಿ DCM ಹುದ್ದೆ. ಸೆಪ್ಟೆಂಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ ಈಗ ಆಗಸ್ಟ್ ಸೆಪ್ಟೆಂಬರ್ ಅಂದ್ರೆ ರಾಜಕಾರಣದಲ್ಲಿ ಒಂದು ಸೆಕೆಂಡ್ ಏನ್ ಬೇಕಾದ್ರೂ ಆಗ್ಬೋದು. ಅದರಿಂದ ಅಲ್ಲಿನವರೆಗೂ ಸ್ವಲ್ಪ ಸಮಾಧಾನವಾಗಿರಿ, ನೋಡೋಣ. ನಾನು ಆಗಲ್ಲ ಅಂತ ಹೇಳಿಲ್ಲ, ಆಗುತ್ತೆ ಅಂತಲೂ ಹೇಳಿಲ್ಲ. ಏನಾದರೂ ಒಂದು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂತ ಹೇಳಿದ್ದೀನಲ್ಲ, ಎರಡೂ ಇದೆ. ಆಗೋದು ಇದೆ, ಆಗದೆ ಇರೋದು ಇದೆ. ರಾಜಣ್ಣ ಈ ಹಿಂದೆಯೇ ಹೆಚ್ಚುವರಿ DCM ಹುದ್ದೆ ಮತ್ತು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಬಾಂಬ್ ಸಿಡಿಸಿದ್ರು. ಇದೀಗ ವರ್ಷಾಂತ್ಯಕ್ಕೆ ಸರ್ಕಾರದಲ್ಲಿ ಕ್ರಾಂತಿ ನಿಶ್ಚಿತ ಅಂತ ಎರಡೂ ಬಣಗಳು ಗುಟ್ಟು ಬಿಟ್ಕೊಟ್ಟಿವೆ. ಸಿಎಂ ಸ್ಥಾನಕ್ಕೆ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಟ್ಟಿರೋ DCM DK ಶಿವಕುಮಾರ್ ತಮ್ಮದೇ ತಂತ್ರದಲ್ಲಿ ಮುಳುಗಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಸಿಎಂ ಸ್ಥಾನ ಬಿಟ್ಟುಕೊಡದಂತೆ ಸಿಎಂ ಬೆಂಬಲಕ್ಕೆ ನಿಂತಿರೋ ಆಪ್ತ ಬಣ DKಗೆ ಚೆಕ್ ಮೇಟ್ ಇಡಲು ರೆಡಿ ಆಗ್ತಿದ್ದಾರೆ. ಬಹುತೇಕ ನವೆಂಬರ್ ವೇಳೆಗೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲು ಹೈಕಮಾಂಡ್ ತಯಾರಿ ನಡೆಸಿದೆ ಅನ್ನೋ ಮಾಹಿತಿ ಇದೆ. 50% ಸಚಿವ ಸಂಪುಟದಲ್ಲಿ ಬದಲಾವಣೆ ತರಲು ಹೈಕಮಾಂಡ್ ಪ್ಲಾನ್ ಮಾಡಿಕೊಳ್ತಿದೆ ಎನ್ನಲಾಗಿದೆ. ಕನಿಷ್ಠ 15 ಮಂದಿ ಸಚಿವರ ಬದಲಾವಣೆಗೆ ಮುಂದಾಗಿರೋ ಹೈಕಮಾಂಡ್ ಕಳಪೆ ಸಾಧನೆ ಹೊಂದಿರೋ ಸಚಿವರು, ಸರ್ಕಾರದ ಇಮೇಜ್ಗೆ ಧಕ್ಕೆ ತಂದಿರೋ ಸಚಿವರಿಗೆ ಗೇಟ್ ಪಾಸ್ ಕೊಡಲು ಸಿದ್ಧತೆ ನಡೆಸಿದೆ. ಹೊಸಬರಿಗೆ ಅವಕಾಶ ಕೊಡೋ ನಿಟ್ಟಿನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದೆ. ಇದೇ ವೇಳೆ ಹೆಚ್ಚುವರಿ DCM ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಲು ಒಂದು ಬಣ ತಯಾರಿ ನಡೆಸಿದ್ದು ಸಮುದಾಯವಾರು ಹೆಚ್ಚುವರಿ DCM ಮಾಡಬೇಕು ಅಂತ ಪಟ್ಟು ಹಿಡಿಯಲು ಸಜ್ಜಾಗಿದೆ. ಈ ಮೂಲಕ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ DKಶಿಗೆ ಚೆಕ್ ಮೇಟ್ ಇಡಲು ಸಿಎಂ ಆಪ್ತರಿಂದಲೂ ತಯಾರಿ ನಡೆದಿದೆ. ಹಾಗಂತ DK ಶಿವಕುಮಾರ್ ಕೈ ಕಟ್ಟಿ ಕೂತಿದಾರಾ? ಖಂಡಿತ ಇಲ್ಲವೇ ಇಲ್ಲ. ನೋಟಿಸ್ ಕೊಡ್ಲಿ, ಏನೇ ಮಾಡ್ಲಿ, DK ಶಿವಕುಮಾರ್ ಬೆಂಬಲಿಗರು ಮಾತ್ರ DK ಪರ ಬ್ಯಾಟ್ ಬೀಸೋದು ನಿಲ್ಲಿಸ್ತಾ ಇಲ್ಲ. DK ಶಿವಕುಮಾರ್ ಪರ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೆ ಬ್ಯಾಟಿಂಗ್ ಮಾಡಿದ್ದು DKಶಿ ಸಿಎಂ ಆಗಬೇಕು ಅಂದಿದ್ದಾರೆ. ನೋಡಿ, ಸಂದರ್ಭ ಬಂತು, ನಾನು ಹೇಳಿದ್ದೀನಿ. ಇವತ್ತು ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳ್ತಾ ಇದ್ದೇನೆ ಅಲ್ಲ. ನಮ್ಮ ನಾಯಕರು, ಅವ್ರ ಶ್ರಮ, ಅವ್ರ ಹೋರಾಟ, ಅದಕ್ಕೆ ಪ್ರತಿಫಲ ಕೊಡಬೇಕಂತೇಳಿ ಇವತ್ತು ನಾನು ಸಮರ್ಥಿಸ್ಕೊತೀನಿ. ಅದರಲ್ಲಿ ಏನಿದೆ, ಎರಡು ಮಾತು ಏನಿದೆ, ಅದಂಥ ಸ್ಥಾನ ಮಾನ ಗೌರವವನ್ನು ಕೊಡಿ ಅಂತ ಕೇಳೋಕ್ಕೆ ಅದಕ್ಕೆ ನನಗೆ ಹಕ್ಕಿಲ್ವಾ? ನಾನು ಈ ಜಿಲ್ಲೆಯಲ್ಲಿ ಹುಟ್ಟಿಲ್ವಾ? ನಮ್ಮ ಜೊತೆ ಅವ್ರು ಹುಟ್ಟಿಲ್ವಾ? ಅವ್ರ ಹೋರಾಟಕ್ಕೆ ಬೆಲೆ ಇಲ್ವಾ? ದಲಿತ ಸಿಎಂ ದಾಳ. ಪರಮೇಶ್ವರ್ ಪರ ಕೂಗೆಬ್ಬಿಸಿದ ಸ್ವಾಮೀಜಿಗಳು. ಕೈಮನೆಯಲ್ಲಿ ಇಷ್ಟೆಲ್ಲ ನಡೀತಿರುವಾಗಲೇ ಆತ ಗೃಹ ಸಚಿವ ಪರಮೇಶ್ವರ್ 75ನೇ ವರ್ಷಕ್ಕೆ ಕಾಲಿಟ್ಟಿದ್ದು ಅವರ ಬೆಂಬಲಿಗರು ಕೂಡ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹುಟ್ಟುಹಬ್ಬದ ದಿನವೇ ತುಮಕೂರಿನಲ್ಲಿ ಸಭೆ ನಡೆಸಿರೋ ಸ್ವಾಮೀಜಿಗಳು ತುಮಕೂರು ಅಭಿವೃದ್ಧಿ ಆಗಬೇಕಾದ್ರೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇತ ಸ್ವಾಮೀಜಿಗಳು ಸಭೆ ನಡೆಸ್ತಿದ್ರೆ ಆತ ತಿರುಪತಿಗೆ ತೆರಳಿದ್ದ ಪರಮೇಶ್ವರ್ ತಿಮ್ಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದೆಹಲಿಗೆ ಬರುವಂತೆ ಸಿದ್ದರಾಮಯ್ಯಗೆ ರಾಹುಲ್ ಬುಲಾವ್. ನಾಳೆ ರಾಹುಲ್ ನಿವಾಸದಲ್ಲೇ ನಡೆಯಲಿದೆ ಡಿನ್ನರ್ ಮೀಟಿಂಗ್. ಈಗಾಗಲೇ ಸಿಎಂ ಸಿದ್ದರಾಮಯ್ಯ 2 ಬಾರಿ ದೆಹಲಿಗೆ ಹೋಗಿದ್ದೂ ಆಗಿದೆ, ಬಂದಿದ್ದೂ ಆಗಿದೆ. ನಾನೇ ಸಿಎಂ ಅನ್ನೋ ಸಂದೇಶ ರವಾನಿಸಿದ್ದೂ ಆಗಿದೆ. ಈ ಮಧ್ಯೆ ಇಂದು ಮತ್ತೆ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯಗೆ ಬುಲಾವ್ ನೀಡಿದ್ದಾರೆ. ನಾಳೆ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಸಂಜೆ ರಾಹುಲ್ ಗಾಂಧಿ ನಿವಾಸದಲ್ಲಿ ನಡೆಯೋ ಔತಣಕೂಟದಲ್ಲಿ ಭಾಗಿಯಾಗಲಿದ್ದಾರೆ.
ಇಂಡಿಯಾ ಒಕ್ಕೂಟದ ನಾಯಕರಿಗೆ ರಾಹುಲ್ ಔತಣಕೂಟ ಆಯೋಜಿಸಿದ್ದು, ಇದರಲ್ಲಿ ಸಿದ್ದರಾಮಯ್ಯರನ್ನು ಕರೆದಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ ಮನೆಯಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಅನಿಸಿದ್ರೂ ಒಳಗಿಂದ ಒಳಗೆ ನಾಯಕರ ತಂತ್ರಗಾರಿಕೆ ಮಾತ್ರ ಜೋರಾಗಿದೆ. ಅಲ್ಲದೆ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ವಿಳಂಬಕ್ಕೆ ನಾಯಕರು ಆಕ್ರೋಶ ಹೊರಹಾಕಿದ್ದು ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಕ್ರಾಂತಿಯಾಗುತ್ತಾ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.